ಕುಡುಕನ ಅವಾಂತರಕ್ಕೆ ಬಿಬಿಎಂಪಿ ಕಚೇರಿಯೇ ಧ್ವಂಸವಾಗಿದೆ. ಕುಡಿದ ಅಮಲಿನಲ್ಲಿ ಕಚೇರಿ ಗಾಜನ್ನ ಪೀಸ್ ಮಾಡಿದ್ದಾನೆ ಆತ. ಆರ್ಆರ್ ನಗರದ ಬಿಬಿಎಂಪಿ ಕಚೇರಿ ಗಾಜು ಈ ರೀತಿ ಪೀಸ್ ಆಗಿರೋದು ಕುಡಿದ ಅಮಲಿನಲ್ಲಿ ಈ ರೀತಿ ಮಾಡಿದ್ದಾನೆ ಬಂದ ವ್ಯಕ್ತಿ. ಕುಡಿದು ಏಕಾಏಕಿ ಬಿಬಿಎಂಪಿ ಕಚೇರಿ ಮೇಲೆ ಆಸಾಮಿ ಬಂದು ದಾಳಿಯನ್ನ ಮಾಡಿರೋದು. ಕುಡುಕನನ್ನ ಸದ್ಯಕ್ಕೆ ಆರ್ಆರ್ ನಗರ ಪೊಲೀಸರು ತನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ಕಚೇರಿಗೆ ಏಕಾಏಕಿ ಕುಡಿದ ಅಮಲಿನಲ್ಲಿ ಆ ವ್ಯಕ್ತಿ ಬಂದಿದ್ದಾನೆ. ಆಸಾಮಿ ಬಂದು ಕಚೇರಿಯ ಗಾಜನ್ನ ಪೀಸ್ ಮಾಡಿ ಹಾಕಿದ್ದಾನೆ. ಕುಡಿದು ಏಕಾಏಕಿ ಈ ರೀತಿ ಬಂದು ಕಚೇರಿಯನ್ನ ಧ್ವಂಸ ಮಾಡೋ ಪ್ರಯತ್ನವನ್ನ ಪಡ್ತಿದ್ದಂತೆ ಪೊಲೀಸರು ಬಂದು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಗೊತ್ತಾಗಿದೆ. ಬೆಂಗಳೂರಿನ ಆರ್ಆರ್ ನಗರದ ಬಿಬಿಎಂಪಿ ಕಚೇರಿಯಲ್ಲಿ ಈ ರೀತಿ ಘಟನೆ ನಡೆದಿರೋದು. ಸಮಾಜ ಸೇವೆ ಮಾಡೋದಕ್ಕೆ ಈ ಕುರ್ಚಿ ಮೇಲೆ ಕುಳಿತಿಲ್ಲ, ರಾಜಕಾರಣ ಬಿಟ್ಟು ಬೇರೇನು ಮಾಡೋದಕ್ಕೆ ಬರೋದಿಲ್ಲ ಅಂತ ಶಿರಸಿಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ರಾಜಕೀಯಕ್ಕೆ ಬಂದಿರೋದು ರಾಜಕಾರಣ ಮಾಡೋದಕ್ಕೆ, ನಾವು ಈ ಜಾಗದಲ್ಲಿ ಬಂದು ಕುಳಿತಿದ್ದೆ ರಾಜಕಾರಣ ಮಾಡೋದಕ್ಕೆ, ಅವರವರ ಭಾವಕ್ಕೆ ಅವರವರ ಭಕುತಿ ಅಂತ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಓಟ್ ಕೊಟ್ಟಿರ್ತಕ್ಕಂಥ, ನೀವು ಓಟ್ ಕೊಡಿಸಿರ್ತಕ್ಕಂಥ ಸರ್ಕಾರ ಮಾಡಿರೋದಾದ್ರೆ ಇದು ನಿಮ್ಮ ಹಕ್ಕು, ಇದು ನಿಮ್ಮ ಹಕ್ಕು. ಯಾರೋ ಕೇಳಬಹುದು ರಾಜಕಾರಣ ಮಾಡ್ತಾರಂತ. ರಾಜಕಾರಣ ಮಾಡ್ಲಿಕ್ಕೆ ಇರೋದು ಕಂಡ್ರೆ ನಾವು ಮತ್ತೆ ಬಂದಿವಿ. ನಾವು ರಾಜಕಾರಣಕ್ಕೆ ಕಲ್ತಾನೆ ನಾವು ಇರೋದೇ ರಾಜಕಾರಣ ಮಾಡಲಿಕ್ಕೆ. ಅದಕ್ಕೋಸ್ಕರವೇ ತಾಲೂಕು ಅಧ್ಯಕ್ಷರಾಗಿದ್ದೀವಿ, ಅದಕ್ಕೋಸ್ಕರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆಗಿದ್ದೀವಿ, ಅದಕ್ಕೋಸ್ಕರವೇ ಜಿಲ್ಲಾ ಸಮಿತಿ ಸದಸ್ಯರಾಗಿದ್ದೀವಿ, ಅದಕ್ಕೋಸ್ಕರವೇ ಶಾಸಕರು ಸಂಸದರಾಗಿದ್ದೀವಿ. ರಾಜಕಾರಣ ಬಿಟ್ಟು ನಾವು ಮತ್ತೇನು ಮಾಡ್ಲಿಕ್ಕೆ ಆಗುದಿಲ್ಲ, ರಾಜಕಾರಣನೇ ಮಾಡೋದು. ಏನ್ ಸಮಾಜ ಸೇವೆ ಮಾಡ್ಲಿಕ್ಕೆ ನಾವು ಇಲ್ಲಿ ಬಂದು ಕೂತ್ಕೊಂಡಿಲ್ಲ, ಈ ಕುರ್ಚಿ ಮೇಲೆ ಕೂತ್ಕೊಂಡೇ ಇಲ್ಲ. ನಾವು ರಾಜಕಾರಣ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡಿದ್ವಿ, ಅದಕ್ಕೋಸ್ಕರ ರಾಜಕಾರಣನೇ ಮಾಡೋದು. ಮಾಧ್ಯಮದವ್ರು ಹೆಂಗ್ ಬರ್ಕಂತಾರೆ ಬರ್ಕಂತಾರೆ, ಅವರವರ ಭಾವಕ್ಕೆ ಅವರವರ ಭಕ್ತಿ. ದಯವಿಟ್ಟು